ನೀವು ಇಲ್ಲಿ ನೋಡಿರುವಂತಹ ಚಿತ್ರಣ ಇದು ಧರ್ಮಸ್ಥಳದ ನೇತ್ರಾವತಿ ನದಿ ತಡದಲ್ಲಿರುವಂಥ ಜಾಗವನ್ನು ನಾವು ತೋರಿಸ್ತಾ ಇದ್ದೇವೆ. ನಾವು ಮಧ್ಯಾಹ್ನ ಒಂದು 3 ಗಂಟೆಗೆ ಇಲ್ಲಿ ಬಂದು ಸನ್ನಿವೇಶಗಳನ್ನ ಸುಮ್ಮನೆ ವೀಕ್ಷಿಸುವಂತ ಬಂದಿರುವಂಥದ್ದು. ಇಲ್ಲಿ ನೀವು ನೋಡಿರ್ಬೋದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಪೊಲೀಸ್ ಇಲಾಖೆ ವಾಹನಗಳಿದೆ. ಸುಮಾರು ಒಂದು 2 ಬಸ್ ಇದೆ. ಅಲ್ಲದೆ ಸುಮಾರು ಪೊಲೀಸ್ಗಳು ಅಲ್ಲಲ್ಲಿ ತಿರುಗಾಡ್ತಾ ಇದ್ದಾರೆ. ಹಾಗೆ ಅಲ್ಲದೆ ಬಂದುಬಿಟ್ಟು ನೀವು ನೋಡೋ ಪ್ರಕಾರ SIT ತಂಡ ಏನು ಕಬ್ಬಿಣದ ಗ್ರಿಲ್ ಇದೆ ಅದರ ಒಳಗಡೆ ಮುಂಚೆ ಧರ್ಮಸ್ಥಳದ ಸ್ನಾನಘಟ್ಟದ ಹತ್ತಿರ ಇದ್ದಾರೆ. ಮುಸುಕುದಾರ ವ್ಯಕ್ತಿ ಸಹ ಅಲ್ಲೇ ಇದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗೂ ಇಲ್ಲಿ ನೀವು ಇದರಗಡೆ ಈಚೆ ಬಂದುಬಿಟ್ಟು ಮಾಧ್ಯಮ ಮಿತ್ರರವರು ಎಲ್ಲರೂ ಇದ್ದಾರೆ. ಇಲ್ಲಿ ನೀವು ಮಲಯಾಳಂ ಚಾನಲ್ ಒಂದು 5ಕ್ಕಿಂತ ಹೆಚ್ಚು ಚಾನಲ್ನವರು ನೀವು ನೋಡ್ಬೋದು. ಹಾಗೂ ಕನ್ನಡದ ಎಲ್ಲ ಚಾನಲ್ಗಳು ಇತ್ತು ಹೆಚ್ಚಿನವರು. ಮತ್ತು ಸಾರ್ವಜನಿಕರು ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ನಾವಲ್ಲಿ ನಿಂತು ನೋಡುವ ಟೈಮಲ್ಲಿ ಕೆಲವರು ನಮ್ಮಲ್ಲಿ ಮಾತಾಡಿಸಿದ್ರು, ನಾವು ಕೆಲವರಿಗೆ ಮಾತಾಡಿದ್ದೆವು. ಆಗ ಅವರು ಬಂದಿರೋದಿಷ್ಟೇ, ಒಂದು ಗೊಂದಲಕ್ಕೆ ಒಂದು ಅಂತ್ಯ ಆಡ್ಬೋದಲ್ವಾ ಅಂತಿದೆ. ಎಲ್ಲರಿಗೂ ಸಹ ಒಂದು ಗೊಂದಲ ಇದೆ. ಧರ್ಮಸ್ಥಳದಲ್ಲಿ ಹೀಗೆ ಶವವನ್ನು ಹೂತು ಹಾಕಿದ್ದಾರೆ ಅಂತೇಳಿ, ಇದು ಯಾಕೆ ಹೂತಿದ್ದಾರೆ, ಏನಾಯಿತು, ಇದೇನು ಕೊಲೆನಾ ಅಲ್ವಾ, ಹೀಗೆ ಸುಮಾರು ಹಲವು ಸಂಶಯಗಳಿದೆ. ಇದಕ್ಕೆಲ್ಲ ಬಂದುಬಿಟ್ಟು SIT ತಂಡ ಅದಕ್ಕೊಂದು ಉತ್ತರ ಕೊಡಲಿದೆ. ನೀವೀಗ ನೋಡ್ಬೋದು ಕಾರ್ಯಾಚರಣೆಗೆ ಮತ್ತೆ ಮಧ್ಯಾಹ್ನ ನಂತರ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ. ಫಸ್ಟಿಗೆ ಏನು ಜನಗಳು ಬಂದುಬಿಟ್ಟು ಅಗಿತಾ ಇದ್ದರು. ಜನಗಳು ಅಗಿದ ನಂತರ ಅಲ್ಲಿ ಯಾವುದೇ ರೀತಿಯ ಕುರುಹುಗಳು ಪತ್ತೆ ಆಗಿಲ್ಲ ಅಂತೇಳಿ ಅವರು ಮತ್ತೆ JCBಯನ್ನು ಕರೆಸ್ಕೊಂಡಿದ್ದಾರೆ, ಒಂದು ಹಿಟಾಚಿಯನ್ನು, ಸಣ್ಣ ಹಿಟಾಚಿಯನ್ನು. ಈಗ ನೋಡಿ ಮತ್ತೆ ಹೋಗ್ತಿದ್ದಾರೆ ಎಲ್ಲರೂ ಜನಗಳು ಒಬ್ಬೊಬ್ಬರಾಗಿ. ಅಂದರೆ ಅವರ SIT ತಂಡ ಮಾತ್ರ. ಅದರ ಒಳಗಡೆ ಏನಿದೆ ಅಲ್ಲಿ ಮಾಧ್ಯಮ ಮಿತ್ರದವರಿಗೆ ಆಗಲಿ ನೋಡಿ, JCB ಹಿಟಾಚಿ ನಿಮಗೆ ಕಾಣ್ಬೋದು. ಮಾಧ್ಯಮ ಮಿತ್ರರಿಗೆ ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶ ಇಲ್ಲ. ಕೇವಲ ಅವರ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ಮಾತ್ರ ಪ್ರವೇಶ ಇರುವಂಥದ್ದು. ಈಗ ನೋಡಿ ನೀವು ಅಲ್ಲಿ ಮುಸುಕುದಾರಿ ವ್ಯಕ್ತಿಯನ್ನು ನೀವು ನೋಡ್ಬೋದು. ಈಗ ನೋಡಿ ಒಂದು ಅವರೊಟ್ಟಿಗೆ ನೀವು ಹೋಗ್ತಿರುವಂಥದ್ದು. ಈಗ ಅವರು ಹೇಳಿರುವಂತಹ ಮೊದಲ ಪ್ಲೇಸ್ನಲ್ಲೇ ಎಲ್ಲರೂ ಬಂದುಬಿಟ್ಟು ಮಣ್ಣನ್ನು ಹಾಕಿದ್ರು ಮೊದಲು. ಅಲ್ಲಿ ಯಾವುದೇ ರೀತಿಯ ಕುರುಗಳು ಪತ್ತೆ ಆಗಿಲ್ಲ. ಆದ ಕಾರಣ ಅವರ ಮನವಿಯ ಮುಖಾಂತರ ಹಿಟಾಚಿಯನ್ನು ಕರೆತರಲಾಗಿದೆ. ಎಲ್ಲ ಸಾರ್ವಜನಿಕರಿಗೆ ಒಂದು ಕುತೂಹಲ ಏನಾಗ್ತದೆ ಅಲ್ಲಿ ಅಂತೇಳಿ. ನಾವು ಸಹ ಅದೇ ಉದ್ದೇಶದಿಂದ ಬಂದಿರುವಂಥದ್ದು. ಈಗ ಪ್ರತಿಯೊಬ್ಬರು ಸಹ ಅಲ್ಲಿ ಹೋಗ್ತಿದ್ದಾರೆ, ಅವರ ಏನು ತಂಡ ಬಂದುಬಿಟ್ಟು. ನೀವು ನೋಡಿದರೆ ಅಲ್ಲಿ ಎಲ್ಲ ಕ್ಯಾಮರಾಗಳು, ಮೀಡಿಯಾದವರು ಅವರನ್ನೇ ಫೋಕಸ್ ಮಾಡ್ತಾ ಇದ್ದಾರೆ ಅಲ್ಲಿಯ ಜಾಗಕ್ಕೆ, ಅಲ್ಲಿ ಏನಾಗ್ತಿದೆ ಅಂತೇಳಿ. ಅದರಲ್ಲಿ ಒಳಗಡೆ ಯಾರಿಗೂ ಸಹ ಪ್ರವೇಶ ಇಲ್ಲ, ಅವರಿಗೆ ಮಾತ್ರನೇ ಪ್ರವೇಶ ಇರುವಂಥದ್ದು. ಈಗ ನಾವು ಇಲ್ಲಿಂದ ನೋಡುವಂಥದ್ದು ಅಂತ ಇದೆ, ಈಗ ಲೈವ್ ಆಗಿ ಏನಾದರೂ ನೋಡಲಿಕ್ಕೆ ಆಗ್ತದ ನಮ್ಮಿಂದ ಅಂತೇಳಿ. ಇದು ನೀವು ನೇತ್ರಾವತಿಯ ಸ್ನಾನಘಟ್ಟದ ಇಲ್ಲಿ ಮೇಲೆ ಮೇನ್ ರೋಡ್ ಏನಿದೆ ಅಲ್ಲಿ ಅಂತ ಚಿತ್ರವನ್ನು ನೋಡ್ಬೋದು. ನೋಡಿ ಈ ಕಡೆ ಸಹ ಬಸ್ ನಿಂತಿದೆ ನೋಡಿ, ನೀವು ಅಲ್ಲಿ ಸಾರ್ವಜನಿಕರು ನಿಂತಿರೋದು ನೋಡಿ. ಅಲ್ಲಿ ಆಚೆ ಗ್ರಿಲ್ಲಿನ ಆ ಕಡೆ ನಿಂತಿದ್ದಾರಲ್ವ, ಅದೆಲ್ಲ SIT ತಂಡ, ಅದಲ್ಲ ಅಲ್ಲಿ ನಿಂತಿರುವಂಥದ್ದಲ್ಲ, ಅವ್ರದ್ದೊಂದು ಟೀಮ್. ಈ ಕಡೆ ಎಲ್ಲ ನೋಡಿ, ಇಲ್ಲಿ ರಿಸರ್ವ್ ಪೊಲೀಸ್ ಎಲ್ಲ ಬಂದು ನಿಂತಿದ್ದಾರೆ. ಈ ಕಡೆ ಸಾರ್ವಜನಿಕರು ಬಂದು ನಿಂತಿದ್ದಾರೆ ನೋಡಿ. ಗೇಟ್ನ ಒಳಗಡೆ ಬೇರೆ ವಾಹನಗಳಿಗೆ ಯಾವುದೂ ಪ್ರವೇಶವಿಲ್ಲ, ಅವರ ವಾಹನಗಳಿಗೆ ಮಾತ್ರನೇ